ಮಾವಿನ ಹಣ್ಣಿನ ಕಾಲ ಬಂತೆಂದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ರೈತರಿಗೆ ಎಲ್ಲಿಲ್ಲದ ಸಂಭ್ರಮ. ದೇಶದ ಮಾವಿನ ಹಣ್ಣಿನ ಕಣಜ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಭಾಗದ ರೈತರು ತಾವು ಬೆಳೆದ ಹಣ್ಣುಗಳನ್ನು ದೇಶ ವಿದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಹವಾಮಾನ ವೈಪರೀತ್ಯ, ಮಳೆ ಏರಿಳಿತ, ಮಾವು ಬೆಳೆ ಕುಸಿತ, ಮಧ್ಯವರ್ತಿಗಳ ಹಾವಳಿ ಹೀಗೆ ಹಲವು ಸಮಸ್ಯೆ ಸವಾಲುಗಳ ನಡುವೆಯೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ರೈತರು ತಾವು ಬೆಳೆದ ಮಾವಿನ ಹಣ್ಣುಗಳನ್ನು ಹೊರ ರಾಜ್ಯ ಮಾತ್ರವಲ್ಲದೆ ವಿದೇಶಗಳಿಗೂ ರಫ್ತು ಮಾಡುತ್ತಿದ್ದಾರೆ. ಮಾವಿನ ಬೆಳೆ ಇಲ್ಲಿನ ರೈತರಿಗೆ ಉತ್ತಮ ಲಾಭದಾಯಕ ಬೆಳೆಯಾಗಿದ್ದು, ಅವರ ಶ್ರಮ ಮತ್ತು ಕೃಷಿ ಮೇಲಿನ ಪ್ರೀತಿಯಿಂದ ಸಾವಿರಾರು ಟನ್ ಬೆಳೆ ಉತ್ಪಾದನೆ ಆಗುತ್ತಿದ್ದು, 3 ತಿಂಗಳುಗಳ ಕಾಲದ ಶ್ರಮದಿಂದ ಉತ್ತಮ ಇಳುವರಿ ಹಾಗೂ ಲಾಭ ಗಳಿಸುತ್ತಿದ್ದು, ಮಾವು ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸುಮಾರು 1 ಎಕರೆ ಪ್ರದೇಶದಲ್ಲಿ 2 ರಿಂದ 4 ಟನ್ ಮಾವು ಬೆಳೆ ಬೆಳೆಯುತ್ತಿದ್ದು, ಮಲಗೋವಾ, ಬಾದಾಮಿ, ರಸಪುರಿ, ತೋತಾಪುರಿ, ನೀಲಂ, ಮಲ್ಲಿಕಾ, ದಸೇರಿ, ಕೇಸರ್ ಸೇರಿದಂತೆ ವಿವಿಧ ತಳಿಯ ಹಣ್ಣುಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ವಿಜ್ಞಾನಿಗಳ ಪಾತ್ರವೂ ಪ್ರಮುಖವಾಗಿದ್ದು, ರೈತರಿಗೆ ಉತ್ತಮ ಪ್ರೇರಣೆ ನೀಡುತ್ತಿದ್ದು, ಉತ್ತಮ ಬೆಳೆ ಬೆಳೆಯಲು ಮಾಹಿತಿ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಬೆಲೆ ಕುಸಿತವಾದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೆಂಬಲವೂ ಸಿಗುವುದು ಮತ್ತೊಂದು ವಿಶೇಷ. ದೂರದರ್ಶನದೊಂದಿಗೆ ತೋಟಗಾರಿಕಾ ವಿಜ್ಞಾನಿ ಪುನೀತ, ಇಲ್ಲಿ ಬೆಳೆಯುವ ಮಾವು ಪ್ರಪಂಚ ಪ್ರಸಿದ್ಧವಾಗಿದ್ದು, ಮಾವು ಬೆಳೆಯಲು ಉತ್ತಮ ಹವಾಮಾನ ಹೊಂದಿರುವ ಪ್ರದೇಶ ಇದಾಗಿದೆ. 1 ಎಕರೆ ಪ್ರದೇಶದಲ್ಲಿ 2 ರಿಂದ 4 ಟನ್ ಇಳುವರಿ ನಿರೀಕ್ಷಿಸಲಾಗಿದೆ ಎಂದರು. ಯಾಕೆ ಇವತ್ತು ಶ್ರೀನಿವಾಸಪುರ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧ ನಗರ ಅನ್ನೋದಕ್ಕೆ ಇಲ್ಲಿ ಬೆಳೆಯುವಂತ ಮಾವಿನ ಹಣ್ಣಿನ ರುಚಿ ಹಾಗೂ ಇಲ್ಲಿ ಕೇವಲ ಕಮ್ಮಿ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ವೆರೈಟಿಗಳನ್ನ ಬೆಳೀತಿದೆ. ಮೋರ್ ದನ್ 65 ವೆರೈಟೀಸ್ ಆರ್ ಗ್ರೋಯಿಂಗ್ ಇನ್ ದಿಸ್ ಏರಿಯಾ. ರೈತ ಸೂರ್ಯನಾರಾಯಣ, ಶ್ರೀನಿವಾಸಪುರವನ್ನು ದೇಶದ ಮಾವಿನ ಕಣಜ ಎಂದು ಕರೆಯಲಾಗುತ್ತದೆ. ಮಾವು ಹಂಗಾಮಿನಲ್ಲಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಯುತ್ತದೆ. ಮೇ ತಿಂಗಳಿನಿಂದ ಆಗಸ್ಟ್ ಮೊದಲ ವಾರದವರೆಗೆ ರೈತರು ಮಾವು ಮಾರಾಟದಲ್ಲಿ ಸಂಪೂರ್ಣ ನಿರತರಾಗಿರುತ್ತಾರೆ ಎಂದು ಹೇಳಿದರು. ಸರಿಸುಮಾರು 3 ತಿಂಗಳ ಕಾಲ ಈ ಮಾರ್ಕೆಟ್ ಇಲ್ಲಿ ಏನು ನಡೆಯುತ್ತೋ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯಿಂದ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡಿನ ಭಾಗಗಳಿಂದ ಕೂಡ ಮಾವು ಇಲ್ಲಿಗೆ ಬರುತ್ತೆ. ಸಾಕಷ್ಟು ಇಲ್ಲಿ ಒಂದು ರೀತಿ ವ್ಯಾಪಾರ ವಹಿವಾಟು ಬರೀ ಮಾವು ಅನ್ನೋಂಥದ್ದಕ್ಕಿಂತ ಅದರ ಸುತ್ತಲೂ ಕೂಡ ಇವತ್ತು ಜೀವನ ರೂಪಿಸ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಕೂಲಿಕಾರರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಕೆಲಸ ಸಿಗುತ್ತೆ. ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷ ಶ್ರೀನಿವಾಸ ಗೌಡ, ಮಾವು ಕೊಯ್ಲಿನ ನಂತರ ಮತ್ತೆ ಇತರ ಬೆಳೆಗಳ ಉಳುಮೆ ಆರಂಭವಾಗುತ್ತದೆ. ತೋಟಗಳನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಗುಣಮಟ್ಟದ ಇಳುವರಿ ನಿರೀಕ್ಷಿಸಬಹುದು. ಹಾಗಾಗಿ ರೈತರು ಈ ನಿಟ್ಟಿನಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು ಎಂದರು. ಆ ತರಬೇತಿ ಕಾರ್ಯಕ್ರಮದಲ್ಲಿ ಏನಂದ್ರೆ, ಹಣ್ಣು ಕೊಯ್ಲೋತ್ತರ ನಂತರ ಏನೇನು ಮಾಡಬೇಕು, ಪ್ರೂನಿಂಗ್ ಅಂದರೆ ಈ ರೆಂಬೆ ಕೊಂಬೆ ಹೆಚ್ಚಿಗೆ ಬೆಳೆದರಿಂದ ತೆಗೆದು ಗಿಡಕ್ಕೆ ಗಾಳಿ ಬೆಳಕು ಎಲ್ಲ ಸಿಗೋ ಥರ ಅದು ಮಾಡೋದ್ರಿಂದ ಏನು ಅಂದರೆ ಹಣ್ಣಿನ ಒಂದು ಕ್ವಾಲಿಟಿ ಮತ್ತು ಹಣ್ಣು ಒಂದು ಒಳ್ಳೆ ರೀತಿಯಲ್ಲಿ ಬಿಡುತ್ತೆ ಗಿಡದಲ್ಲಿ. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೊಂಗಲ, ಇಳುವರಿ ಹೆಚ್ಚಿಸಲು ಆಸಕ್ತ ರೈತರಿಗೆ ವಿಜ್ಞಾನಿಗಳಿಂದ ಸೂಕ್ತ ಹಾಗೂ ಅಗತ್ಯ ತರಬೇತಿ, ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಯಾವ್ಯಾವ ಹಂತದಲ್ಲಿ ಏನೆಲ್ಲ ವೈಜ್ಞಾನಿಕ ಕ್ರಮಗಳನ್ನ ರೈತ ಬಾಂಧವರು ಅಳವಡಿಸಿಕೊಳ್ಬೇಕು ಅನ್ನೋದರ ಕುರಿತಾಗಿ, ನಂತರ ಭೂಮಿಯನ್ನ ಫಲವತ್ತತೆ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಭೂಮಿಯ ಉಳುಮೆ ಮಾಡಿ ಅದರಲ್ಲಿ ಒಂದು ಈ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಸೇರಿಸುವಂತ ಕ್ರಮ ಆಗ್ಬೋದು, ಮಣ್ಣಿಗೆ ಸುಣ್ಣವನ್ನು ಸೇರಿಸುವಂತ ಕ್ರಮ ಆಗ್ಬೋದು, ಜೊತೆಗೆ ಮಾವು ಹೂವು ಬಿಡ್ತಕ್ಕಂತ ಹಂತದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು. ಕ್ಯಾಸಂಬಳ್ಳಿ ಕೃಷಿ ಉತ್ಪಾದಕ ಕಂಪನಿ ಅಧ್ಯಕ್ಷ ಅಭಿಲಾಷ್ ರೆಡ್ಡಿ, ರೈತರು ಬೆಳೆದ ಬೆಳೆಗೆ ಮಧ್ಯವರ್ತಿಗಳು ಬೆಲೆ ನಿಗದಿಪಡಿಸುತ್ತಾರೆ. ಇದರಿಂದ ರೈತರಿಗೆ ಲಾಭ ಸಿಗುವುದಿಲ್ಲ. ಕಂಪನಿಗಳ ಮೂಲಕ ರೈತರು ನೇರವಾಗಿ ಮಾರುಕಟ್ಟೆಯಲ್ಲಿ ಮಾವು ಮಾರಾಟ ಮಾಡಲು ಅನುಕೂಲವಾಗುತ್ತಿದ್ದು, ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಾರೆ ಎಂದರು. ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಒಂದು ಮಾವು ಮೇಳ ಆಯೋಜನೆ ಮಾಡಿದರೆ ಅದರಿಂದ ನಮ್ಮ ರೈತರಿಗೆ ಕೂಡ ತುಂಬಾ ಅನುಕೂಲ. ಯಾವ ರೀತಿ ಅನುಕೂಲ ಅಂತ ಹೇಳಿದ್ರೆ, ಇಲ್ಲಿ ಮಧ್ಯಸ್ಥಿಕೆ ಇಲ್ಲದಿರೋ ಕೂಡ ನೇರವಾಗಿ ಒಂದು ಮಾರಾಟ, ಉತ್ತಮವಾದಂತಹ ಒಂದು ಬೆಲೆಗೆ ಮಾರಾಟ ಮಾಡಬಹುದು. ಅದ್ರ ಜೊತೆಗೆ ಏನು ನಮ್ಮ ಬೆಂಗಳೂರಿನ ಗ್ರಾಹಕರಿಗೆ ಕೂಡ ಒಂದು ಉತ್ತಮ ವೇದಿಕೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ ಇಲ್ದಿರ
ಯಾವುದೇ ರೀತಿಯಂತಹ ಒಂದು ಕಾರ್ಬೈಡ್ ಇಲ್ದಿರ ಉತ್ತಮವಾದಂತಹ ಒಂದು ಮಾವಿನಕಾಯಿಯನ್ನು ಸವಿಯೋದಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದಂತಾಗಿದೆ. ಅಂಗಡಿ ಮಾಲೀಕರಾದ ರತ್ನಮ್ಮ ಮಾವಿನ ಹಣ್ಣಿನ ಉಪ್ಪಿನಕಾಯಿ, ಒಗ್ಗರಣೆ ಮಾವು, ಮಸಾಲಾ ಮಿಶ್ರಿತ ಮಾವು ಸೇರಿದಂತೆ ವಿವಿಧ ರೀತಿಯ ಮಾವಿನ ಹಣ್ಣು ಮತ್ತು ಕಾಯಿಯ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ. ವರ್ಷ ಪೂರ್ತಿ ಇದೇ ಉದ್ಯಮವಾಗಿದ್ದು ಯಾವುದೇ ರೀತಿಯ ನಷ್ಟವಾಗುತ್ತಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. ಮಸಾಲ ಐಟಮ್ಸ್ ಏನಿರುತ್ತೆ, ಮೆಂತ್ಯ ಪೌಡರು, ಜೀರಿಗೆ ಮತ್ತು ಎಣ್ಣೆ ಇವೆಲ್ಲ ಹಾಕ್ಬಿಟ್ಟು ನಾವು ಒಗ್ಗರಣೆ ಮಾಡಿಬಿಟ್ಟು ಮತ್ತೆ ಡೈಲಿ ಪ್ಯಾಕಿಂಗ್ ಮಾಡ್ಕೊತೀವಿ. ತದನಂತರ ಬರೀ ಮ್ಯಾಂಗೋ ಪಿಕ್ಕಲ್ಲೇ ಅಲ್ಲದೆ ಅದರಲ್ಲಿ ವಿಶೇಷವಾಗಿ ಮ್ಯಾಂಗೋ ಪಲ್ಪ್ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಅದರ ಜೊತೆಗೆ ನಾವು ಅಷ್ಟು ಮ್ಯಾಂಗೋ ಕ್ಯಾಂಡಿ ಮಾಡ್ಕೊತೀವಿ. ಐಕ್ಯೂಎಫ್ ಘಟಕದ ವ್ಯವಸ್ಥಾಪಕ ಮುನಿರಾಜು ಜಿಲ್ಲೆಯಲ್ಲಿನ ಸಂಸ್ಕರಣಾ ಘಟಕಗಳ ಮೂಲಕ ಮಾವಿನ ಪದಾರ್ಥಗಳು, ಉತ್ಪನ್ನಗಳನ್ನು ಹೊರ ರಾಜ್ಯ ವಿದೇಶಗಳಿಗೆ ಮಾರಾಟ ಮಾಡಲಾಗುವುದು. ಎಲ್ಲೆಡೆ ಹೆಚ್ಚಿನ ಬೇಡಿಕೆ ಇದ್ದು ವರ್ಷಗಟ್ಟಲೆ ಸಂಸ್ಕರಣೆ ಮಾಡಬಹುದು ಎಂದು ಹೇಳಿದರು. ಸಿಪ್ಪೆ ಮತ್ತು ಅದರ ಒಂದು ಬೀಜ ಸಪ್ರೇಟ್ ಮಾಡಿ ಸೈಜ್ ವೈಸ್ ಕಟ್ ಮಾಡಿ ಒಂದು ಮಿಷಿನಲ್ಲಿ -18 ಡಿಗ್ರಿ ಬಂದ್ಮೇಲೆ ಪ್ಯಾಕ್ ಮಾಡಿ ಡೈರೆಕ್ಟಾಗಿ ಅವ್ರಿಗೆ ನಮ್ಮ ಗ್ರಾಹಕರಿಗೆ ಯಾವ ರೀತಿ ಬೇಕೋ 2.5 kg ಬೇಕೋ 10 kg ಬೇಕೋ ಆ ಥರ ಪ್ಯಾಕ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಸರ್. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾವು ದೇಶ ವಿದೇಶಗಳಲ್ಲಿ ಮಾರಾಟವಾಗುತ್ತಿರುವುದು ಈ ಭಾಗದ ರೈತರಲ್ಲಿ ಮಂದಹಾಸ ಮೂಡಿಸಿದೆ.